ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ. ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಮುಖ ಎಲ್ಲ ತೊಳೆದು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ತಿಂಡಿ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ತಾಯಿದ್ದೀನಿ ತಿಂಡಿಗೆ. ನೋಡಿ, ಬಟ್ಟೆ ಇಷ್ಟು ರಾಸಿ ಬಟ್ಟೆ ಫ್ರೆಂಡ್. ಬಟ್ಟೆನ ಒಣಗಿಸಿ ಮೂರು ದಿನ ಒಣಗಿಸಿರೋದು, ಒಣಗಿಸಿ ತಂದು ಹಾಕಿರೋವಂಥದ್ದು. ಅಪ್ಪ ದೇವ್ರೆ, ಯಾಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಮಳೆ ಮೈಸೂರಲ್ಲಿ. ಮಳೆ, ಜಡಿ ಮಳೆ 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 ಜಡಿ ಮಳೆ ಹಿಡಿದ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಬರುವಂಗಿದೆ, ಬಿಸಿಲು ಬರ್ತಾ ಇದೆ ಅನಿಸುತ್ತೆ. ಪರವಾಗಿಲ್ಲ. ನೆನ್ನೆನೂ ಕೂಡ ಸ್ವಲ್ಪ ತಕ್ಕಮಟ್ಟು ಬಿಸಿಲಿತ್ತು. ಒಂದೊಂದ್ಸಲ ಸೊನೆ ಬರೋದು, ಒಂದೊಂದ್ಸಲ ಮಳೆ ಬರೋದು. ಹಾಗಾಗಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಹಳೆ ವ್ಯೂವರ್ಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆಗಿದರೆ ಪ್ಲೀಸ್ 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 ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಬಂದು ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಚಿಕನ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಆಶಾ, ಏನ್ರಿ ಬೆಳಗ್ಗೆನೆ ಚಿಕನ್ ಮಾಡ್ತಾ ಇದ್ದೀರಾ, ಬುಧವಾರ ಇವತ್ತು ಅಂತ ಇದ್ದೀರಾ? ಹೌದು, ಬೆಳಗ್ಗೆನೆ ಚಿಕನ್ ಮಾಡೋಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಅವರು ಇರಲ್ವಂತೆ, ಹೋಗ್ತಾರಂತೆ. ಅದಕ್ಕೋಸ್ಕರ ನಾನು ಇವತ್ತು ಚಿಕನ್ ಬೆಳಗ್ಗೆನೆ ಚಿಕನ್ ಮಾಡ್ತಾಯಿದ್ದೀನಿ. ಚಿಕನ್ ಮಾಡಿ ಚಿಕನ್ ಚಾಪ್ಸ್ ಮತ್ತು ಚಪಾತಿ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಇನ್ನು ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಪಾಪ ಏನು ಮಾಡಿದೆ, ಹಾಗೆ ಹೇಗೆ ಕಳಿಸೋದು ಅಂತ ಹೇಳಿ ನಾನು ಚಿಕನ್ ಮಾಡ್ತಾಯಿದ್ದೀನಿ. ಅವರು, ನಮ್ಮ ಮಾವ ಅವರು ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋಷ್ಟೊಳಗೆ ನಾವು ಚಿಕನ್ ಚಾಪ್ಸ್ ಮತ್ತು ಚಪಾತಿನ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಬೇಗ ಮಾಡ್ತೀನಿ. ನವೀನ್ ಚಿಕನ್ ತರೋಕ್ಕೆ ಹೋಗಿದ್ದಾರೆ. ಮಸಾಲೆಗೆ ಅರ್ಧ ಬರ್ಧ ಹಾಕಿದ್ದೀನಿ. ಕಾಯಿ ಬೇಕು ಇನ್ನೊಂದು ಸ್ವಲ್ಪ. ಕಾಯಿ ಸಾಕಾಗಲಿಲ್ಲ. ನವೀನ್ ಬಂದು ಕಾಯಿನ ಸುಲ್ಕೊಡ್ಬೇಕು. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ನಾನು ಇನ್ನೊಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ಕೊಂಡು ಮಸಾಲೆನ ಹಾಕೋದು. ಮಕ್ಳಿಗೂ ಕೂಡ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ. ಅವ್ರಿಗೂ ಕೂಡ ಹೋಗೋಷ್ಟ್ರಿಗೆ ಅವ್ರಿಗೂ ತಿಂಡಿ ಮಾಡಿಕೊಡ್ಬೇಕು ಅಂತ ಅಡುಗೆ ಮನೆ ಎಲ್ಲ ಸ್ವಲ್ಪ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಏನೂ ಅಷ್ಟೇನು ಕ್ಲೀನ್ ಮಾಡಿಲ್ಲ, ಯಾಕೆಂದರೆ ಒಂದು ಸ್ವಲ್ಪ ಬೇಗನೆ ಎದ್ದು ಗಾಬರಿಯಾಗಿ ಮಾಡ್ತಾಯಿದ್ದೆ ಅಲ್ವಾ. ಅದಕ್ಕೋಸ್ಕರ ನವೀನ್ ಬಂದ ತಕ್ಷಣ ಅವರು ಹಸಿಮೆಣ್ಸಿನ್ಕಾಯಿ ಇಲ್ಲ, ಹಸಿಮೆಣ್ಸಿನ್ಕಾಯಿನೂ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಬಂದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಇತ್ತಂದ ತಕ್ಷಣ ಕಾಯಿನೂ ಸುಲ್ಕೊಟ್ಟ ತಕ್ಷಣ ಮಸಾಲೆ ರುಬ್ಬಿ ಚಿಕನ್ಗೆ ಹಾಕಿ ಚಪಾತಿನ ಪಟ ಅಂತ ಒತ್ಕೊಟ್ಬಿಡ್ಬೇಕು. ಇವತ್ತು ಬುಧವಾರ, ವಾರ ಏನಷ್ಟಿಲ್ಲ, ಬರೀ ಅಷ್ಟೇ ಪೂಜೆ ಮಾಡೋದು ಹಂಗೇನೆ ಅಷ್ಟೇ. ಹಾಗಾಗಿ ಸ್ವಲ್ಪ ಬುಧವಾರ ಫ್ರೀ ಅಂತ ಹೇಳ್ಕೊಬೋದು. ಹೀಗೆ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇವತ್ತೆಲ್ಲ ಹೇಗಿರ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಯಾವುದೇ ಏನಂತ ವಿಶೇಷ ಏನಿಲ್ಲ. ಇವತ್ತು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಓಕೆ, ಇನ್ನೊಂದ್ಸಲ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನವೀನ್ ಬಂದರು ಅನಿಸುತ್ತೆ. ಅವ್ರು ಬಂದ ತಕ್ಷಣ ಪಟ ಅಂತ ಮಾಡಿಬಿಡ್ಬೇಕು. ನಾನು ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಓಕೆ, ವೀಡಿಯೋವಿಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಮೊದಲು ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ. ಅದು ರೆಸಿಪಿ ಏನು ನಾನು ಶೇರ್ ಮಾಡ್ಕೋತಾ ಇಲ್ಲ, ಇನ್ನೊಂದು ದಿನ ಶೇರ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಟೈಮ್ ಆಗೋಗಿದೆ. ಅದಕ್ಕೋಸ್ಕರ ನಾನು ಅದರ ರೆಸಿಪಿನ ಏನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಬಟ್ಟೆ ಅಂತೂ ಮೊದಲು ಮಡಚಿಟ್ಬಿಡ್ಬೇಕು. ಬಟ್ಟೆ ನೋಡ್ತಾ ಇದ್ದರೆ ತಲೆಚಿಟ್ಟು ಬಂದಂಗೆ ಆಯ್ತೈತೆ. ಮಡಚು ಅದು ಜಾಗಕ್ಕೆ ಇಟ್ಬಿಟ್ರೆ ಮುಗೀತು. ಸರಿ, ಇವಾಗ ನವೀನ್ ಬಂದರು. ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ,
ನಾನು ಮಕ್ಕಳಿಗೆ ಟೈಮ್ ಆಗಿದೆ ಅಂತ ಬೇಗ ಬೇಗ ಚಪಾತಿನ ಮಾಡಿಕೊಡ್ತಾ ಇದ್ದೆ. ಪಕ್ಕದಲ್ಲಿ ಚಿಕನ್ ಚಾಪ್ಸು ಕೂಡ ರೆಡಿ ಆಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಅದಕ್ಕೆ ಈ ಒಲೆ ಮೇಲೆ ಇಟ್ಟಿದ್ದೆ. ಇನ್ನು ಮಕ್ಕಳೇನು ಸ್ಕೂಲ್ಗೇನು ತೊಗೊಂಡು ಹೋಗಲ್ಲ. ಚಿಕ್ಕವನು ತುಪ್ಪ ಸಕ್ಕರೆ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ ಅಂತ ಹೇಳ್ದ. ಚಿಕ್ಕವನಿಗೆ ತುಪ್ಪ ಸಕ್ಕರೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್, ತುಂಬ ಇಷ್ಟಪಟ್ಟು ತಿಂತಾನೆ. ದೋಸೆ ಮತ್ತು ಚಪಾತಿ ರೊಟ್ಟಿ ಏನೇ ಆದರೂ ಅಷ್ಟೇ ತುಪ್ಪ ಸಕ್ಕರೆ ಇದ್ದರೆ ತಿನ್ಕೋತಾನೆ. ನವೀನ್ ಅಂತೂ ಮಕ್ಕಳಿಗೆ ಲೆಗ್ ಪೀಸ್ ಇಷ್ಟ ಅಂತ ಯಾವಾಗ ಚಿಕನ್ ಅಂಗಡಿಗೆ ಹೋದರೂ ಕೂಡ ಲೆಗ್ ಪೀಸ್ನ ತೊಗೊಬರ್ತಾರೆ ಚಿಕನ್ ಜೊತೆ. ಹಾಗೆ ದೊಡ್ಡವನು ಕೂಡ ನಾನು ಉಪ್ಸಾಂಬಾರು ಖಾರದಲ್ಲೇ ತೊಗೊಂಡು ಹೋಗ್ತೀನಿ ಅಮ್ಮ, ಉಪ್ಸಾರು ಖಾರ ಹಾಕ್ಕೊಂಡೆ ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ದೆ. ಯಾಕೆಂದರೆ ಉಪ್ಸಾರು ಖಾರ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೋಗ್ತೀನಮ್ಮ ಅಲ್ಲೇ ಅದರಲ್ಲೇ ತೊಗೊಂಡೋಗ್ತೀನಿ ಅಂತ ಹೇಳ್ದೆ. ಸರಿ ಅಂತ ನಾನು ನಿಮಗೆ ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಅಡುಗೆ ಮನೆ ಅಂತೂ ಯಾವ ಸ್ಥಿತಿ ಆಗಿದೆ ಅಂದರೆ, ಬೆಳಿಗ್ಗೆನೇ ಎದ್ದು ನಾನ್ ವೆಜ್ ಏನಾದರೂ ಮಾಡ್ತೀನಿ ಅಂದರೆ ಅಡುಗೆ ಮನೆ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಎಲ್ಲ ಅಂಟ್ಕೊಂಡು ಇದ್ಬಿಡುತ್ತೆ. ಇನ್ನು ಪಾತ್ರೆ ಅಂತೂ ಒಂದು ರಾಶಿ ಬಿದ್ದಿತ್ತು. ಇನ್ನು ಮಕ್ಕಳೆಲ್ಲ ಕಳಿಸಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಇನ್ನು ನಾನು ಬೆಳಗ್ಗೆ ಎಷ್ಟು ಬೇಗ ಎದ್ದರೂ ಹೆಣ್ಮಕ್ಳಿಗಂತೂ ಕೆಲಸ ಮುಗಿಯೋದೇ ಇಲ್ಲ. ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಆಮೇಲೆ ನಮ್ಮ ಪಾಡಿಗೆ ನಾವು ಕೆಲಸನ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಕೆಲಸ ಇತ್ತು ನನಗಂತೂ. ಇನ್ನು ಇವರು ನಮಗೆ ರಿಲೇಟಿವ್ ಹೇಗೆ ಆಗಬೇಕು ಅಂತಂದರೆ ದೂರದ ಸಂಬಂಧಿ ಇವರು ನಮಗೆ. ನಮ್ಮ ಅಪ್ಪಂಗಂತೂ ತುಂಬ ಕ್ಲೋಸ್ ಫ್ರೆಂಡ್ ಇವರು. ಹಾಗಾಗಿ ಇಲ್ಲೇ ಹಾಸ್ಪಿಟ್ಲಿಗೆ ತೋರಿಸೋಕೆ ಅಂತ ಬಂದಿದ್ರಂತೆ. ಹಾಗಾಗಿ ಬಂದಿದ್ದರು. ನಮ್ಮ ಮಾವನಿಗೂ ಕೂಡ ತುಂಬಾ ಪರಿಚಯ, ಹಾಗಾಗಿ ನಮ್ಮ ಮಾವನ ಜೊತೆ ಅವರೂ ಬಂದಿದ್ದರು. ಇನ್ನು ಅವ್ರನ್ನ ಹೇಗೆ ಕಳಿಸೋದು ಅಂತ ಹೇಳಿ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಚಿಕನ್ನ ಮಾಡಿದೆ ಬೆಳಗ್ಗೆನೆ, ಅದಕ್ಕೋಸ್ಕರನೇ. ಇನ್ನು ನವೀನ್ ನಾನು ಹೇಳಿದ್ನಲ್ಲ ರಾಶಿ ಬಟ್ಟೆ ಬಿದ್ದಿದೆ ಅಂತ, ನವೀನ್ ಅದನ್ನೆಲ್ಲ ಮಡಚಿಟ್ಕೊಡ್ತೀನಿ, ನೀನು ಅಡುಗೆ ಮನೆ ಕೆಲಸ ಮುಗಿಸು ಅಂತ ಹೇಳಿದ್ರು. ಇನ್ನು ನವೀನ್ ಮನೇಲಿದ್ದರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಅವ್ರಿಗೇನು ಕೆಲಸ ಇಲ್ಲ, ಹೊರಗಡೆ ಹೋಗೋದೇನೂ ಇಲ್ಲ, ರೈಟಿಂಗ್ ವರ್ಕ್ ಇಲ್ಲ ಅಂತ ಹೇಳಿದ್ರೆ ಅವರು ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಮನೆ ಕೆಲಸದಲ್ಲಿ. ಹಾಗಾಗಿ ಬಟ್ಟೆ ಎಲ್ಲ ಮಡಚಿಟ್ಕೊಡ್ತಾಯಿದ್ರು. ನೆಂಟರು ಬಂದಿದ್ರಲ್ಲ, ಅವರು ಕೂಡ ತಿಂಡಿಯ ತಿಂದ್ಕೊಂಡು ಹೋದರು. ನಾನು ಕೂಡ ಎಲ್ಲ ಕ್ಲೀನಿಂಗ್ ಎಲ್ಲ ಫುಲ್ ಕ್ಲೀನಿಂಗ್ ಮುಗ್ದಿದೆ. ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ನೀಟಾಗಿ ಒರೆಸಿ ಎಲ್ಲ ಕೂಡ ನೀಟಾಗಿದೆ ನೋಡಿ. ಸ್ವಲ್ಪ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಚಪಾತಿ ಇದೆ ನನಗೆ, ನವೀನ್ಗೆ ಚಿಕನ್ ಗೊಜ್ಜು ಕೂಡ ಐತೆ. ಇವತ್ತೇನು ಅಡುಗೆ ಮಾಡೋ ಅಂಥದ್ದೇನಿಲ್ಲ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಸಂಜೆಗೂ ಆಗಲಿ ಯಾರು 2 ಟೈಮ್ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಮಳೆ ನೋಡಿ, ನಾನು ಮಳೆ ಇಲ್ಲ ಬಿಸಿಲು ಬರ್ತಾ ಇದೆ ಅಂತ ಹೇಳಿದೆ, ಆದರೆ ಮಳೆ ಬಂದು ಹೋಯ್ತು ನೋಡಿ. ಮಳೆ ಎಲ್ಲ ಬಂದು ಒದ್ದೆ ಮಾಡಿಬಿಟ್ಟು ಹೋಗಿದೆ ನೋಡಿ. ಮಳೆ ಬಂದು ಹೋಗಿದೆ. ಹಿಂದೆಲ್ಲ ಬಟ್ಟೆ ಒಣಗಾಕಿದ್ದೀನಿ ಫ್ರೆಂಡ್ಸ್. ಬಟ್ಟೆ ಒಣಗಾಕೋದೇ ಒಂದು ದೊಡ್ಡ ತಲೆನೋವಾಗಿದೆ. ನಾನು ಮನೆಯೆಲ್ಲ ಮಾಪ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕು. ನವೀನ್ ಬಂದು ಸ್ನಾನಕ್ಕೆ ಹೋಗಿದ್ದಾರೆ, ಸ್ನಾನ ಮಾಡ್ಕೊಬಂದು ದೀಪ ಹಚ್ತಾರೆ. ನಾನೇನು ದೀಪ ಹಚ್ಚಂಗಿಲ್ಲ, ಹಾಗಾಗಿ ಅವರೇ ದೀಪ ಹಚ್ತಾರೆ ನೋಡಿ. ಗುಳ್ಳೆ ಆಗಿಬಿಟ್ಟಿದೆ ಫ್ರೆಂಡ್ಸ್, ನನಗೆ ನೋವು, ಸ್ವಲ್ಪ ಪಿಂಪಲ್ ಆಗಿಬಿಟ್ಟಿದೆ. ಒಂದೇ ಒಂದು ಪಿಂಪಲ್ ಆಗಿದೆ ಇಲ್ಲಿ. ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಅವ್ರನ್ನೆಲ್ಲರನ್ನೂ ಸ್ಕೂಲ್ಗೆಲ್ಲ ಕಳಿಸಿ ನಾನು ಕೂಡ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ. ನವೀನ್ ಬಂದು ದೀಪ ಹಚ್ಚಿ ಅವ್ರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದರೆ ಬೆಳಗಿನ ಕೆಲಸ ಮುಗೀತು ನೋಡಿ. ಸೊಪ್ಪು ತಂದಿದ್ದಾರೆ ನವೀನ್, ಸೊಪ್ಪು ಬಿಡಿಸಿಡಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 2 ಕೂಡ ತಗೊಬಂದಿದ್ರು. ಅದನ್ನು ಸ್ವಲ್ಪ ಎಲ್ಲ ಬಿಡಿಸಿ ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಇವಾಗ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ನವೀನ್ ದೀಪ ಹಚ್ಚೋಷ್ಟೊಳಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತೀವಿ. ತಿಂಡಿ ತಿಂತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ನವೀನ್ ಬರಲಿ, ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗ್ತೀನಿ. ಸ್ವಲ್ಪ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಫ್ರೆಂಡ್ಸ್ ನೋಡಿ. ತಲೆಗೆ ಸ್ನಾನ ಮಾಡಲಿಲ್ಲ, ಸ್ನಾನ ಮಾತ್ರ ಮಾಡಿದೆ. ಇವಾಗ ತಿಂಡಿ ತಿಂತಾ ಇದ್ದೀವಿ ನಾನು ನವೀನ್ ಕೂಡ. ನವೀನ್ ಪೂಜೆ ಎಲ್ಲ ಮುಗಿಸಿ ನೀನು ಫ್ರೆಶ್ ಅಪ್ ಆಗ್ಬಾ, ಇಬ್ಬರು ಕೂತ್ಕೊಂಡು ಜೊತೆಯಲ್ಲೇ ತಿಂಡಿ ತಿನ್ನೋಣ ಅಂತ ಹೇಳಿದ್ರು. ಅವರು ಮನೇಲಿದ್ದರೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನೋದಿದ್ದರೆ ಮಾತ್ರ ಬೇಗ ತಿನ್ಕೊಂಡು ಹೊರಟೋಗ್ತಾರೆ. ಇದ್ದರೆ ನಾನು ಅವರು ಇಬ್ಬರು ಕೂಡ ಜೊತೆಗೆ ಕೂತ್ಕೊಂಡು ತಿಂಡಿ ತಿಂತೀವಿ. ಈಗ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂಡಿಯ ತಿಂತೀನಿ. ಓಕೆ, ತಿಂಡಿ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಚಿಕನ್ ಚಾಪ್ಸು
ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ಟೈಮ್ ಬಂದು ಇವಾಗ 10:15 ಆಗಿದೆ. 10:15 ತಿಂಡಿ ತಿಂತಾ ಇದ್ದೀನಿ. ನವೀನ್ ನೋಡಿ, ಅವರು ಕೂಡ ತಿಂಡಿ ತಿಂತಾ ಇದ್ದಾರೆ. ಅವರು ತಿಂಡಿ ತಿಂತಾ ಇದ್ದಾರೆ, ನಾನು ತಿಂಡಿ ತಿಂತಾ ಇದ್ದೀನಿ. ತಿಂಡಿ ತಿಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಫಸ್ಟು ತಿಂಡಿ ತಿನ್ಕೊತೀನಿ, ಸುಸ್ತಾಯ್ತಾ ಇದೆ. ಓಕೆನಾ? ನೀವೆಲ್ಲ ಬೇಗ ಬೇಗ ತಿಂಡಿ ತಿಂದು ಮುಗಿಸಿ. ವಿಡಿಯೋ ನೋಡಿ ಲೈಕ್ ಈಸ್ಕೊಂಡು ಹೋಗಿ ಜಾಸ್ತಿ ರೈಟ್ ಅಂತೆ ಅಂಕಲ್. ಒಂದು 400 ರೂಪಾಯಿ ಅಂತ ಕೆಜಿ ಸೇವಂತಿಗೆ. ಅದು ಸಿಗಲ್ಲ, ಬಿಡಿ ಹೂ ಸಿಗಲ್ಲ. ಅದು 400 ರೂಪಾಯಿ ಕೆಜಿ ಇದೆ ಅಂದ್ರೆ ಇದು 100 ರೂಪಾಯಿ ಮಾರಿದೆ ಅಂತ. ಚೆನ್ನಾಗಿ ಫ್ರೆಶ್ ಆಗಿರೋ ಹೂವು 400 ರೂಪಾಯಿ ಅಂತ ಕೆಜಿ. ಅಲ್ಲಿ ನಿನಗೆ ಬಿಡಿ ಹೂವ ಸಿಗಲ್ಲ ಬುಕ್ಕಂಕೆರೆಯಲ್ಲಿ. ಮತ್ತೆ ಮಾರ್ತಕ ಹೋಗ್ತೀರಾ? ಮಾರುವ ಅಂಕಲ್ ಅಲ್ಲೆಲ್ಲ ಏನ್ ಮಾಡೋಕಾಯ್ತು? ಹಾಕಿರ್ತಾರಲ್ಲ ಅಂಕಲ್ ಅಲ್ಲೆಲ್ಲ ಗಿಡ ಹಾಕಿರ್ತಾರೆ. ಅವ್ರು ಅಲ್ಲೇ ಕಟ್ಟಿಗೆ ತಗೊಬಂದ್ಬಿಡ್ತಾರ ನೋಡಮ್ಮ. ಒಂದು ಮಾರ್ಕೆಟ್ಗೆ 2 ರೂಪಾಯಿ ಅಂತೆ. ಅವ್ರು ಹೂ ಕಿತ್ತು ಎಲ್ಲ ಕೊಟ್ಬಿಡ್ತಾರ ಮನೆಗೆ. ಈಗ 2-3 ಮನೆ ಬಿದ್ದೀರಾ ನೀವು, ತಂದು ಹಾಕ್ಬಿಡ್ತಾರೆ. ರೆಗ್ಯುಲರ್ ಆಗಿ ನೀವು ಕಟ್ಕೊಡ್ತೀರ ಅವ್ರಿಗೆ. ಆ ತರ ಅವರು ಕಟ್ಟಿಸ್ಬಿಡ್ತಾರೆ. ಅವ್ರು ಅದೇ ಲೆಕ್ಕ. ಈ ಇದ್ರಲ್ಲಿ ಅವ್ರ ಲಾಭ ಸಿಗಲ್ಲ. ತೂಕದ ಕೊಟ್ರೆ ಕಮ್ಮಿ ಕೊಡ್ಬೇಕು, ಅದು ಸೇಫ್ಟಿ ಹಾಕೊಂಡು ಬ್ಯಾಗ್ಗಳು ಬೇಕು, ಏನೇನೋ ಇದೆ. ಅದು ಇದಾದ್ರೆ ಸುತ್ತಿ ಹಿಂಗೆ ಪ್ಯಾಕ್ ಮಾಡ್ತಾರೆ ಮಾರು. ಎಲ್ಲಾನು ನೋಡ್ತಾರೆ ಅವರು. ಯಾವ್ದು ಯಾರು ಅಲ್ಲೆಲ್ಲ ಬಿಡಿ ಹೂ ಇಷ್ಟಪಡೋದು. ಇವರು ಕಟ್ಟಿರೋ ಹೂವನ್ನ ತಂದು ಮಾರೋದು. ಬಿಡು ಕಟ್ಟಿರೋ ಹೂವನ್ನ ಚೆನ್ನಾಗಿರುತ್ತಂದ್ರೆ ಅದು ಬಿಡಿಸ್ಕೊಂಡ್ರೆ ಆಯ್ತು, ಲೆಕ್ಕ ಏನಿಲ್ಲ. ಅದಕ್ಕೆ ಈಗೇನಾದ್ರು ನೋಡಿ ಇದೆಲ್ಲ ತಿಳ್ಕೊಂಡ್ಬೋದು. ನಿನಗೆ ಈ ಬಿಡಿ ಹೂವ 400 ರೂಪಾಯಿ ಇದೆ ಅಂದ್ರೆ ಈ ಹೂವ 100 ರೂಪಾಯಿ ಕಮ್ಮಿ ನಿಂಗೆ ಇರಲ್ಲ. ಯಾವ್ದು ಮಾರು ಈ ತರ ಅಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು ಅಂಕಲ್. ಮಾರ್ಕೆಟ್ ಅಲ್ಲಿ 400 ರೂಪಾಯಿ ಅಂತ ಬಿಡುವ ಕೆಜಿ. ಇಲ್ಲಿ ಕಮ್ಮಿ ಬಂದ್ಬಿಡ್ತಾವ, ಕಮ್ಮಿ ಬರ್ಬೋದೇನೋ. ಬಿಡಿ ಹೂವ 400. ನಾನೇನಂತ ರನ್ನಿಂಗ್ ಅಲ್ಲಿ ಏನಿರ್ತಂದ್ರೆ ಬಿಡಿ ಹೂವ ರೇಟ್ ಜಾಸ್ತಿ ಇದ್ದಷ್ಟು ಮಾರು ಜಾಸ್ತಿ. ಬಿಡಿ ಹೂವ 400 ಇದೆ ಅಂದ್ರೆ ಇದು 100 ರೂಪಾಯಿ ಮೇಲೆನೆ ಇದು ಮಾರು. ಹೆಂಗೆ ಗೊತ್ತಾ? ಒಂದು ಮಾರು ಹೂವ 1/4 ಕೆಜಿ ಹೂ ಬರುತ್ತೆ. ಲೆಕ್ಕ ಹಾಕೋದಿಗೆ 100 ರೂಪಾಯಿ ಬಿಡಿಲ್ವಾ? ಮತ್ತೆ ಅವ್ರಿಗೆ ಅವ್ರು ಕಟ್ಟಿರೋದು ಅದು ಏನಿದೋ ಅದ್ರ ಲೆಕ್ಕ ಹಾಕಿ ಅದು 100-120 ಈಗ 150 ಮಾರೋದು. ಚೆನ್ನಾಗಿರೋ 120-130 ಇರುತ್ತೆ. ನೋಡೋಣ, ಅದೇ ಇರೋದು ಈಗ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತಿಂಡಿ ಎಲ್ಲ ತಿಂದು ಅಂಕಲು ಬಂದಿದ್ರಲ್ಲ, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ವಿ. ಹಾಗೆ ಕಣ್ಣು ತೂಗುಡಿಸ್ತಾ ಇತ್ತು. ಹೋಗಿ ಮಲ್ಕೊಬಿಟ್ಟೆ. ಮಳೆ, ಸೋನೆ ಮಳೆ, ಜಡಿ ಮಳೆ ಬರ್ತಾ ಇತ್ತು. ಆಗಲಿಲ್ಲ, ಸ್ವಲ್ಪ ಲೈಟಾಗಿ ತಲೆನೋವು ಬರ್ತಾ ಇತ್ತು. ಹಾಗಾಗಿ ಮಲ್ಕೊಬಿಟ್ಟೆ ಹೋಗಿ. ನನ್ನ ಮಕ್ಕಳು ಬಂದು ಇಬ್ಬರು ಕೂಡ. ಇಲ್ಲಿ ನೋಡಿ, ಅವನು ಎದ್ದೊಟ್ಟೋದ. ಇದು ನೋಡಿಲಿ ಮುನ್ಸ್ಕೊಬಿಟ್ಟಿದ್ದಾನೆ. ಏನಾರು ಹೇಳೋಕ್ಕಾಯ್ತಿಲ್ಲ, ಅಲ್ಲಿ ಕೋಪ ಬಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಏನಾ ನೋಡಿ, ಬಾಕ್ಸಲ್ಲಿ ಹಾಗೆ ತಂದಿದ್ದ ಚಪಾತಿನ. ಇನ್ನೊಂದು ಚಪಾತಿ ಐತೆ ಕಣಮ್ಮ ಅಂತ ಹೇಳಿ ತಿಂತಾ ಇದ್ದಾನೆ. ನೆಮ್ಮದಿಗೆ ಅವ್ನು ತಿನ್ನಕ್ಕೆ ಬಿಡಿಕಿಲ್ವಂತೆ. ಅವ್ನು ನೆಮ್ಮದಿ ಕುತ್ಕೊಂಡು ತಿನ್ನಬೇಕು. ಈಗ ನಾನು ನವಿ ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕು ಅಂಗಡಿಗೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಟಿ ವಿದು ಸಪ್ಲೈಸರ್ ಕೈ ಕೊಟ್ಬಿಟ್ಟಿದೆ. ಟಿ ವಿ ಆನ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ. ಕೆಲಸ ಏನು ಕೆಲಸ ಇಲ್ಲ, ಬಂದಮೇಲೆ ಮಾಡ್ಕೋಬೇಕು. ಸೊಪ್ಪೆಲ್ಲ ಬಿಡಿಸಿಟ್ಟಿಲ್ಲ ಫ್ರೆಂಡ್ಸ್, ಹಾಗೆ ಇದ್ದೇವೆ. ಈಗ ಹೊರಡ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಸಾಧ್ಯವಾದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸಂಜೆ ಆಗೋಗಿದೆ. ಆವಾಗಲೇ 4:15 ಟೈಮ್. ಮಲ್ಕೋಬಿಟ್ಟಿದ್ದೆ. ಮಲಗಿದ್ದು ಎದ್ದು ಊಟ ಮುಗಿಸಿ ಈಗ ನಾನು ನವೀನ್ ಹೋಗ್ತಾ ಇದ್ದೀವಿ ಹೊರಗಡೆ. ಹೋಗೋದಾರಿ? ಬೇಡವಾ ನಿನ್ಗೆ? ಆಪಲ್ ಬೇಡವಾ ನಿನ್ಗೆ? ನಂಗೆಯ ಏನ್ ತಿಂದಾದ್ಮೇಲೆ ನನಗೆ ಅವತ್ತು ಅನ್ನ ಮಾಡ್ಲಿಲ್ವಾ?
ಕೊಟ್ಬಿಡು ಅವನಿಗೂ ಅರ್ಧ ಕಟ್ ಮಾಡಿ, ಇಬ್ರು ಅರ್ಧ ಅರ್ಧ ತಗೊಳ್ಳಿ ಅಂತ ಹೇಳಿಲ್ವಾ? ಅಯ್ಯಪ್ಪ, ಈ ಮಕ್ಳು ಬೆಳಿಗ್ಗೆನೂ ಇದೇ ತಲೆನೋವು, ಬಂದ್ಮೇಲೂ ಹೀಗೆ ತಲೆನೋವು. ನಿಮ್ಮನೇಲೂ ಇದೇ ಥರ ಮಕ್ಕಳನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆ, ಈಗ ನಾನು ನವೀನ್ ಅಂಗಡಿಗೆ ಹೊರಡ್ತಾ ಇದ್ದೀವಿ, ಹೋಗ್ತೀವಿ. ನಡೀರಿ ಹೋಗೋದ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಓಕೆ, ಹಾಗೆ ಅಂಗಡಿಗೆ ಹೋಗಿ ವಾಪಸ್ ಬಂದ್ವಿ. ನಮ್ಮ ಬಂಗಾರಿ ಭಾನುವಾರ ನೋಡಿದ್ದು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಬಂಗಾರಿಯ ನೋಡಿ, ಇಲ್ಲಿ ನನ್ನ ಬಂಗಾರಿನ ಸ್ಮೈಲ್ ಕೊಡ್ತಾನೆ. ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಮಾಡವ. ಅಮ್ಮ ಊರಿಗೆ ಹೋಗಿದ್ರು, ಊರಿಂದ ಬತ್ತು. ಅಮ್ಮ ಊರಿಂದ ಇವತ್ತು ಬಂದಿರೋದು. ಭಾನುವಾರ ಫಂಕ್ಷನ್ ಇತ್ತಲ್ಲ, ಹಾಗೆ ಅಮ್ಮ ಊರಿಗೆ ಹೋಗಿದ್ರು ಫಂಕ್ಷನ್ ಮುಗಿಸ್ಕೊಂಡು. ಇವತ್ತು ಮಧ್ಯಾಹ್ನ ಬಂದ್ರಂತೆ. ನಾನು ಹಂಗೆ ಆಂಧ್ವೆ ಇಲ್ಲೇ ಹೋಗ್ತಾ ಇದ್ನಲ್ಲ, ಅಂಗಡಿಗೆ ಹೋಗಿದ್ದು. ಹೀಗೆ ನಮ್ಮ ಪುಟಾಣಿನ, ನಮ್ಮ ಬಂಗಾರಿನ, ನನ್ನ ಕಂದಮ್ಮನ ನೋಡ್ಕೋದ ಅಂತ ಬಂದ್ವಿ. ಅಲ್ಲ, ಹಾಯ್ ಮಾಡವ, ಹಾಯ್ ಮಾಡು, ಹಾಯ್ ಎಲ್ರಿಗೂ ಹಾಯ್ ಹಾಯ್ ಮಾಡವ. ಏನು ಚಾ ಅಂತೆ. ಈಗ ಇಲ್ಲಿಂದ ನಾವು ಮನೆಗೆ ಹೋಗ್ತೀವಿ. ಸ್ವಲ್ಪ ತರಕಾರಿ ಎಲ್ಲ ತಗೋಬೇಕು, ತಗೊಂಡು ಮನೆಗೆ ಹೊರಡ್ತೀನಿ. ಮನೆಗೆ ಬಂದೆ. ಅಲ್ಲೆಲ್ಲೂ ಕೂಡ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏಕೆ ಅಂತ ಹೇಳಿದ್ರೆ ಮಳೆ ಸ್ವಲ್ಪ ಹನಿ ಪಾಲಕ್ ಸೊಪ್ಪು ತಗೊಬಂದಿದ್ದೀನಿ, ಎಲ್ಲ ಬಿಡಿಸಿ ಇಡಬೇಕು. ಇಲ್ಲೂ ಬೆಳಗ್ಗೆ ಸ್ವಲ್ಪ ನವೀನ್ ಸೊಪ್ಪು ತಂದಿದ್ರಲ್ಲ, ಅದು ಪಾಲಕ್ ಸೊಪ್ಪು. ಏನಮ್ಮ ಕಡ್ಡಿ ನೋಡಿ, ನಮ್ಮ ಪುಟಾಣಿ ನೋಡಿ. ಒಟ್ನಲ್ಲಿ ಅವ್ರ ಮನೆ ಇವ್ರ ಮನೆ ಸೇರ್ಕಿಟ್ಟು ಹೊಡಿತಾನೆ ಇರ್ತಾನೆ. ನಮ್ಮ ಎದುರುಗಡೆ ಮನೆ ಪಾಪು ಇದು, ತಮ್ಮ ಪಾಪು ಅಲ್ಲ, ಎದುರುಗಡೆ ಮನೆ ಪಾಪು. ಏನಮ್ಮ ಕಡ್ಡಿ ಹಿಡ್ಕೊಂಡಿದ್ದಾನೆ. ಬೆಳಿಗ್ಗೆ ಒಂದು ವಿಸಿಟ್, ಮಧ್ಯಾಹ್ನ ಒಂದು ವಿಸಿಟ್, ಸಾಯಂಕಾಲ ಒಂದು ವಿಸಿಟ್, 3 ಸಲ ಬಂದು ವಿಸಿಟ್ ಕೊಟ್ಟು ಹೋಗ್ತಾನೆ. ಅಮ್ಮ ಹೊಲ್ಲು ಸೊಪ್ಪು ಕೊಟ್ಟು ಕಳಿಸಿದ್ದಾರೆ. ಹೊಲ್ಲು ಸೊಪ್ಪು ಕೊಟ್ಟರು ಅಮ್ಮ. ಊರಿಗೆ ಹೋಗಿದ್ರಲ್ಲ, ಹೊಲ್ದ ಹತ್ರ ಇತ್ತು ಅಂತ ಹೇಳಿ ಸೊಪ್ಪನ್ನ ಕುಯ್ಕೊಬಂದಿದ್ದಾರೆ. ಅಮ್ಮ ಹೊಲ್ಲು ಸೊಪ್ಪು ಕೊಟ್ಟಿದ್ದಾರೆ. ಸ್ವಲ್ಪ ಹಾಗೆ ತುಪ್ಪನೂ ತಂದೆ. ತುಪ್ಪ ಖಾಲಿ ಆಗಿತ್ತು. ನವೀನ್ ಸದ್ಯಕ್ಕೆ ತಗೋ, ಆಮೇಲೆ ತಗೊಂಡ್ರಾಯ್ತು ದೊಡ್ಡದು ಅಂತ ಹೇಳಿದ್ರು. ಅದಕ್ಕೋಸ್ಕರ ತಗೊಬಂದೆ ಚಿಕ್ಕದೆ. ಸ್ವಲ್ಪ ಅವರೆಕಾಯಿ ಕೊಟ್ಟಿದ್ದಾರೆ ಅಮ್ಮ. ಅವರೆಕಾಯಿ ಊರಲ್ಲಿ ಇತ್ತಂತೆ, ಹಾಗಾಗಿ ಅವರೆಕಾಯಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಇವಾಗ ನಾನು ಬಿಡಿಸಿ ಎತ್ತಿಡೋ ಕೆಲಸ ಎಲ್ಲ ಮುಗಿಸಿ ಮತ್ತೆ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅಯ್ಯೊಬ್ಬ ಅಯ್ಯೊಬ್ಬ ಅಯ್ಯೊಬ್ಬ, ಕಡ್ಡಿ ಕೊಡವ. ಅವನು ಕಡ್ಡಿ ಇಟ್ಕೊಂಡಿದ್ದ, ಕಡ್ಡಿ ಬೇಕು ಅಂತ ಅಳ್ತಾ ಇದ್ದ. ಹಾಗಾಗಿ ನಾನು ಅಲ್ಲೇ ವಿಡಿಯೋ ಸ್ಟಾಪ್ ಮಾಡಿದೆ. ನೋಡಿ, ನಮ್ಮದು ಸಪ್ಲೈಸರ್ ಹೊರಟೋಗಿದೆ ಫ್ರೆಂಡ್ಸ್. ಗ್ಯಾರಂಟಿ ಕಾರ್ಡ್ ಬೇಕಂತ 5 ವರ್ಷ ಆಗೋಗಿದೆ. ಇದಿರೋದು ಗ್ಯಾರಂಟಿ ಕಾರ್ಡ್ 3 ವರ್ಷಕ್ಕೆ ಅಷ್ಟೇ. ಈಗ ಇದು ರಿಪೇರಿನೂ ಮಾಡೋಕ್ಕಾಗಲ್ವಂತೆ, ಹೊಸದೇ ತಗೋಬೇಕು. ಏನು ಮಾಡೋದು, ಬೇಜಾರಾಯ್ತದೆ. ಟಿ ವಿ ನೋಡೋಂಗಿಲ್ಲ. ನಮಗೆ ಏನು ಮಾಡೋದು ಈಗ? ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ತೋರಿಸಿ ತಗೊಂಡೋಗಿ ನೋಡೋಣ. ಮೊಬೈಲ್ ಚೆನ್ನಾಗೈತಲ್ಲ, ಬ್ಲಾಗ್ ಮಾಡ್ಬೇಕಂತೆ ನಾನು. ಬರೀ ಬ್ಲಾಗ್ ಮಾಡ್ಕೊಂಡೇ ಇರೋಕ್ಕಾಯ್ತದ ಫ್ರೆಂಡ್. ಬೇಜಾರಾದಾಗ ಸ್ವಲ್ಪ ಹೊತ್ತು ಸೀರಿಯಲ್ ನೋಡೋದು ಬೇಡವಾ, ಟಿ ವಿ ನೋಡೋದು ಬೇಡವಾ, ನಾವು ಫಿಲಮ್ಗಳು ನೋಡೋದು ಬೇಡವಾ, ನ್ಯೂಸ್ ನೋಡೋದು ಬೇಡವಾ, ಏನಾಯ್ತು ದರ್ಶನ್ ಬಗ್ಗೆ ಅಂತ ಅಲ್ವಾ? ಈಗ ಹೋಗ್ತಾ ಇದ್ದಾರೆ, ನೋಡೋಣ ಏನು ಮಾಡೋದು. ಬೇಜಾರಾಯ್ತದೆ. ಸಪ್ಲೈಸರ್ ಇದ್ದಕ್ಕಿದ್ದಂಗೆ 3 ದಿನದಿಂದ ಆಫ್ ಆಯ್ತಾಯಿತ್ತು. ನಾನು ಹೇಳಿದ್ದೆ, ಆದರೆ ಅವ್ರು ತಲೆಗೆಡ್ಸ್ಕೊತಿರ್ಲಿಲ್ಲ. ಇವತ್ತು ಅವ್ರ ಮನೇಲೇ ಇದ್ರಲ್ಲ, ಟಿ ವಿ ಆನ್ ಮಾಡಿದ್ರಲ್ಲ, ಬರಲಿಲ್ಲ. ಇವಾಗ ಪರದಾಡ್ತಾ ಇದ್ದಾರೆ, ಏನು ಮಾಡೋದು, ಟಿ ವಿ ನೋಡೋಂಗಿಲ್ವಲ್ಲ ಅಂತ. ನನಗೂ ಕೂಡ ಬೇಜಾರಾಯ್ತದೆ. ಆದರೆ ನನಗೆ ಈಗ ಕೆಲಸ ಇದೆ, ಕೆಲಸ ಮಾಡ್ತೀನಿ. ಕೆಲಸ ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಇಟ್ಟು ಫ್ರಿಜ್ಗೆ ಎಲ್ಲ ಎತ್ತಿ ಇಟ್ಬಿಟ್ಟೆ. ಇನ್ನು ನಾಳೆಗೆಲ್ಲ ತಿಂಡಿಗೆಲ್ಲ ಬೇಕಲ್ಲ, ಹಾಗೆ ಹೇಳಿ ಅಮ್ಮ ಸ್ವಲ್ಪ ಹೊಲದಿಂದ ತಂದಿದ್ದು ಉಪ್ಸಾಂಬಾರು ಸೊಪ್ಪು ಕೊಟ್ಟರು. ನಾಳೆ ಉಪ್ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಬಿಡಿಸಿ ಎಲ್ಲ ಇಟ್ಟಿಟ್ಟೆ. ನಾನು ಇವಾಗ ನೈಟ್ ಊಟಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಚಿಕನ್ದು ಗ್ರೇವಿ ಹಂಗೆ ಐತೆ. ಸ್ವಲ್ಪ ಚಿಕನ್ ಚಾಪ್ಸ್ ಮಾಡಿದ್ನಲ್ಲ, ಸ್ವಲ್ಪ ಹಂಗೆ ಐತೆ. ಅದಕ್ಕೆ ಜೊತೆಗೆ
ಮಕ್ಕಳು ಬೆಳಿಗ್ಗೆ ನವೀನು ಚಿಕನ್ ತರುವಾಗ್ಲೆಯ ಲಿವರ್ ಗುಳ್ಕಾಯಿನ ತಗೊಬಂದಿದ್ರು ನೋಡಿ. ಲಿವರ್ ಗುಳ್ಕಾಯಿ ತಗೊಬಂದಿದ್ರು ಬೆಳಿಗ್ಗೆ. ಮಕ್ಕಳು ಅಮ್ಮ ಅದನ್ನು ಸಪ್ರೇಟಾಗಿ ಎತ್ತಿಡಮ್ಮ, ಮಾಡಬೇಡ, ಅದ್ರ ಜೊತೆಗೆ ಹಾಕ್ಬೇಡಮ್ಮ, ಸಾಯಂಕಾಲ ಏನಾದರೂ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಇವಾಗ ಚಿಕ್ಕವನ ಹೇಳ್ದ, ಅಮ್ಮ ಪೇಪರ್ ಡ್ರೈ ಮಾಡಮ್ಮ ಅಂತ. ತುಂಬ ದಿನಗಳಾಗೋಗಿದೆ ನಾನು ಮಾಡಿ ಪೇಪರ್ ಡ್ರೈ ಮಾಡೇ ಇಲ್ಲ. ಹಾಗಾಗಿ ಅಮ್ಮ ಪೇಪರ್ ಡ್ರೈ ಮಾಡಮ್ಮ ಅಂತ ಕೇಳ್ದ. ಸರಿ ಆಯ್ತಪ್ಪ ಅಂತ ಹೇಳಿ ಪೇಪರ್ ಡ್ರೈ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಎಲ್ಲ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗಲೂ ಸ್ವಲ್ಪ ಒಂದ್ಸಲ ತೊಳ್ಕೊಂಡು ಇಟ್ಟಿದ್ದೀನಿ. ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿಗೆಲ್ಲ ಕಲಸಿಟ್ಟಿದ್ದೀನಿ. ಈಗೇನು ಅನ್ನ ಮುದ್ದೆ ಯಾರು ಮಾಡ್ತಾರೆ ಅಂತ ಹೇಳಿ ಒಂದೊಂದು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಹಿಟ್ಟು ಎಲ್ಲ ಕಲಸಿದ್ದೀನಿ. ಈಗ ನಾನು ಪೇಪರ್ ಡ್ರೈ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ರೆಸಿಪಿನ ನಾನು ಶೇರ್ ಮಾಡ್ಕೋತೀನಿ. ಕೆಲವರು ಒಂದೊಂದು ಥರ ಮಾಡ್ತಾರೆ, ನಾನು ಯಾವ ಥರ ಮಾಡ್ತೀನಿ ಅಂತ ರೆಸಿಪಿನ ನಾನು ಶೇರ್ ಮಾಡ್ಕೋತೀನಿ. ಇದಕ್ಕೆ ಜಾಸ್ತಿ ಸಾಮಗ್ರಿ ಏನು ಬೇಡ. ಈರುಳ್ಳಿ ತೊಗೊಂಡಿದ್ದೀನಿ 2, ಏಕೆಂದರೆ ಲಿವರ್ ಗುಳ್ಕಾಯಿ ಒಂದು ಅರ್ಧ kg ಅಷ್ಟಿದೆ ಅಷ್ಟೇನೆ. ಅರ್ಧ kgನೂ ಬರಲ್ಲ ಅಂತ ಅನ್ಕೋತೀನಿ, ಇರ್ಬೋದೇನೋ, ಅರ್ಧ kg ಇರ್ಬೋದು. ಅರ್ಧ kg ಅಷ್ಟೈತೆ. ಅದಕ್ಕೋಸ್ಕರ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ತೊಗೊಂಡು ಇವಾಗ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದೆ, ಸ್ವಲ್ಪ ಇದೆ ಸಾಕಾಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಬಿದ್ದೋಗ್ಬಿಡ್ತು ಕೆಳಗಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇವಾಗ ನಾನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ಕೋತೀನಿ. ನಾನೀಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ನೋಡಿ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ. ಓಕೆ, ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿನ ಸ್ಟವ್ ಹಚ್ಕೋತೀನಿ. ಸ್ಟವ್ ಹಚ್ಕೊಂಡು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ 4 ಸ್ಪೂನು ಮೆಣಸು ತೊಗೊಂಡಿದ್ದೀನಿ, ಕಾಳು ಮೆಣಸು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹುರ್ಕೋಬೇಕು, ಸ್ವಲ್ಪ ಘಮ ಘಮ ಅಂತ ಬರಬೇಕು, ಹಾಗಾಗಿ ಹುರ್ಕೋಬೇಕು. ಘಮ ಘಮ ಅಂತ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಹುರ್ಕೋತಾ ಇದ್ದೀನಿ. ಇವಾಗ ಈಗ ಇದು ಆಗಿದೆ ನೋಡಿ, ಚಟಪಟ ಚಟಪಟ ಅಂತ ಸಿಡಿಬೇಕು. ಇವಾಗ ಆಗಿದೆ. ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೀಗೆ ಬಾಣಲೆಲಿ ಮಾಡಿಕೊಂಡು ಇದನ್ನು ಒಂದು ಕುಟ್ಟಾಣಿಗೆಗೆ ಹಾಕೋತಾ ಇದ್ದೀನಿ. ಕುಟ್ಟಾಣಿಗೆಗೆ ಹಾಕೋಬೇಕು ಈ ಥರ. ಇದನ್ನು ಕುಟ್ಟಾಣಿಗೆಗೆ ಹಾಕ್ಕೊಂಡು ಇದನ್ನು ಜಾಸ್ತಿ ನೈಸಾಗಿ ಪುಡಿ ಮಾಡ್ಕೊಳ್ಳೋಂಗಿಲ್ಲ, ಸ್ವಲ್ಪ ತರಿನೇ ಮಾಡ್ಕೋಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ತರಿಯಾಗಿ ಬಿಸಿ ಇದರಲ್ಲಿ ಈ ಥರ ಪುಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಈಗ ಇದನ್ನು ತರಿಯಾಗಿ ಪುಡಿ ಮಾಡ್ಕೋತೀನಿ. ಹೀಗಾಗಿದೆ ನೋಡಿ, ಈ ಥರ ತರಿಯಾಗಿ ಈ ಥರ ಬರಬೇಕು. ಜಾಸ್ತಿ ನಾವು ನೈಸ್ ಮಾಡಿಕೊಂಡ್ರೆ ಅದು ಟೇಸ್ಟೇ ಇರಲ್ಲ. ಅದಕ್ಕೋಸ್ಕರ ಈ ಥರ ನೋಡಿಲಿ, ಈ ಥರ ಬರಬೇಕು. ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಎಲ್ಲನೂ ಪುಡಿ ಮಾಡಿ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಮೆಣಸನ್ನು ಕೂಡ ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಈಗ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಕೆಲಸ ಅಂತ ಹೇಳಿ ಕೆಲಸನೇ ಆಗೋಯ್ತು ಫ್ರೆಂಡ್ಸ್. ನನಗಂತೂ ಯಾಕೆ ಇವತ್ತು ಈ ಥರ ಕೆಲಸ ಆಯಿತು ಅಂತ ಗೊತ್ತಾಗಲಿಲ್ಲ. ಆದರೂ ಕೂಡ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡೆ. ಏನು ಮಾಡೋದು, ಆಗಲೇ ಇಲ್ಲ ಯಾಕೋ ಕಣೆ ಅಂತ ಹೇಳಿ ಸ್ವಲ್ಪ ಮಲ್ಕೊಂಡೆ. ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಚಕ್ಕೆ 2 ಲವಂಗನ ಹಾಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಚಕ್ಕೆ ಲವಂಗ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಘಮ ಘಮ ಅಂತ ಕೊಡುತ್ತೆ. ಫಸ್ಟೇ ಬೇಕಾದರೂ ಹಾಕೋಬೋದು, ಇಲ್ಲಾಂತಂದರೆ ಆಮೇಲೂ ಕೂಡ ಹಾಕೋಬೋದು. ಆದರೆ ಈರುಳ್ಳಿ ಫ್ರೈ ಮಾಡ್ತೀವಲ್ವ ಆವಾಗಲೇ ಹಾಕೋಬೇಕು. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇನ್ನು ಮಕ್ಕಳು ಬಂದು ಎಲ್ಲ ಟ್ಯೂಷನ್ಗೆ ಹೋದರು. ಅವ್ರಿಗೂ ಹಾಲೆಲ್ಲ ಕಾಯಿಸ್ಕೊಟ್ಟು ಅವರೂ ಕೂಡ ಟ್ಯೂಷನ್ಗೆ ಕಳಿಸಿದ್ದೆ. ಇನ್ನು ಇದ್ರ ಜೊತೆಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಬೇಕು. ಅದೆಲ್ಲ ಘಮ ಘಮ ಅಂತ ಫ್ಲೇವರ್ ಬರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಅದು ಹಸಿ ಸ್ಮೆಲ್ ಹೋಗಬೇಕು. ಇದನ್ನೆಲ್ಲ ಹಾಕೊಂಡ್ಮೇಲೆ ನಾನು ಇವಾಗ ಲಿವರ್ ಗುಳ್ಕಾಯಿನೂ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇನ್ನು ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿದ್ದೆ. ಬೆಳಿಗ್ಗೆ ಚಪಾತಿ ಮಾಡಿದ್ನಲ್ಲ, ಇವಾಗ ರೊಟ್ಟಿ ಮಾಡ್ಕೊಬಿಡೋಣ, ಯಾರು ಅನ್ನ ಮುದ್ದೆ ಮಾಡ್ತಾರೆ ಅಂತ ಹೇಳಿ ರೊಟ್ಟಿಗೂ ಕಲಸಿ ಇಟ್ಟಿದ್ದೆ. ನವೀನ್ ರೊಟ್ಟಿನೇ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ರೊಟ್ಟಿನೇ ಮಾಡೋಣ ಅಂತ ಹೇಳಿ ಅದಕ್ಕೂ ಕೂಡ ಕಲಸಿದ್ದೆ. ರೊಟ್ಟಿ ತಟ್ಟೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನಾವು ಬಳಿಯ ರೊಟ್ಟಿ ಏನೋ ಆ ಥರ ಏನು ಮಾಡಲ್ಲ, ನಾವು ತಟ್ಟೋ ರೊಟ್ಟಿನೇ ಮಾಡ್ಕೊಳ್ಳೋದು.
ಹಾಗಾಗಿ ಚೆನ್ನಾಗಿ ಬಿಗಿಯಾಗಿ ಅದನ್ನು ಕಲಸಿಟ್ಕೊಂಡ್ರೆ ತಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಲಿವರ್ ಗುಳ್ಕಾಯಿ ಇದೆಯಲ್ಲ ಅದನ್ನು ಕೂಡ ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏಕೆ ಅಂತ ಹೇಳಿದ್ರೆ ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ, ಅದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಈಗ ಬಾಕಿರೋ ಮಸಾಲೆಗಳೆಲ್ಲನೂ ಹಾಕ್ಕೋಬೇಕು. ನಾನಂತೂ ಬೇಗ ಕೆಲಸ ಮುಗಿಲಿ ಅಂತ ಅಂದ್ಕೊಂಡೆ. ಇನ್ನು ಪಾಪು ಎದುರುಗಡೆ ಮನೆ ಪಾಪು ಬಂದಿತ್ತಲ್ಲ, ಅದ್ರ ಜೊತೆ ಆಡಿಕೊಂಡು ನನಗೆ ಟೈಮೇ ಆಗೋಯ್ತು. ಕೆಲಸ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ನನಗೆ ಟೈಮ್ ಬಂದು 8 ಗಂಟೆ ಆಗಿದೆ. ಇನ್ನು ನಮ್ಮ ಮಾವಂಗೂ ಕೂಡ ನೈಟು ಊಟಕ್ಕೆ ಇಲ್ಲೇ ಬರೋದು, ಅವ್ರಿಗೂ ಕೂಡ ಊಟಕ್ಕೆ ಕರಿಬೇಕು. ಅದಕ್ಕೋಸ್ಕರ ಬೇಗ ಸ್ವಲ್ಪ ಮಾಡ್ತಾ ಇದ್ದೆ ನಾನು. ಎಷ್ಟು ಬೇಗ ಮಾಡಿದ್ರೂ ಕೆಲಸ ಮುಗಿಯೋದೆಲ್ಲ. ಹೆಣ್ಮಕ್ಳಿಗಂತೂ ಆಗಲಿಲ್ಲ ಆಗುತ್ತೆ ಅನ್ನೋಂಗೇನಿಲ್ಲ, ಅಡುಗೆ ಮಾಡ್ತಾನೇ ಇರಬೇಕು. ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮೆಣಸಿನ ಪುಡಿ, ಅದನ್ನು ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ಯಾಕೆಂದರೆ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಇದನ್ನು ಮಾಡಿಕೊಂಡು ತಿನ್ನಿ. ಈ ಚಳಿ ಟೈಮಲ್ಲಂತೂ ಸೂಪರಾಗಿರುತ್ತೆ. ಇದನ್ನು ರಸಮ್ ಮಾಡಿಕೊಂಡು ಕೂಡ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಕೂಡ ಇಟ್ಕೋಬೋದು. ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬರೀ ಬೇಳೆ ಸಾಂಬಾರು ಮಾಡ್ಕೊಂಡಾಗಲೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಅರ್ಧ ಸ್ಪೂನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ನಾನು 1 ಸ್ಪೂನು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೇನೇನು ಬೇರೆ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಒಂದು ಸಿಂಪಲ್ ರೆಸಿಪಿ. ಇವಾಗ ನಾನು ಒಂದು 3/4 ಸ್ಪೂನು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ, 3/4 ಸ್ಪೂನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಇಷ್ಟೇ, ಇದಕ್ಕೆ ಇನ್ನೇನು ಬೇಡ. ಕೊತ್ತಂಬರಿ ಸೊಪ್ಪು ಆ ಥರ ಏನು ಹಾಕೋದೇನು ಬೇಡ. ಸಿಂಪಲಾಗಿ ದಿಢೀರಂತ ಆಗುತ್ತೆ. ಯಾರಾದರೂ ಗೆಸ್ಟ್ ಬರ್ತೀನಿ, ನಾವು ಬೇಗ ಹೋಗಬೇಕು ಹೊರಡಬೇಕು ಅಂತ ಇರ್ತಾರಲ್ಲ, ಆಗಲೂ ಕೂಡ ಇದನ್ನು ಬೇಗ ಫಟ್ ಅಂತ ಮಾಡಿ ಕೊಟ್ಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬೆಳಗ್ಗೆ ಮಾಡಿ ಗ್ರೇವಿನೇ ಸ್ವಲ್ಪ ಇತ್ತಲ್ಲ, ಹಾಗಾಗಿ ನಾನು ನೀರು ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ನಾನು ಇದನ್ನು ಡ್ರೈ ಥರನೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀರನ್ನ ಹಾಕೋಬೋದು. ನಮಗೆ ಸ್ವಲ್ಪ ಗೊಜ್ಜು ರೀತಿ ಇರಬೇಕು ಅಂತ ಹೇಳಿದ್ರೆ ನೀರನ್ನ ಹಾಕೋಬೋದು. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಹರಳುಪ್ಪನ್ನೇ ಯೂಸ್ ಮಾಡೋದು, ನಾನು ಪುಡಿ ಉಪ್ಪು ಯೂಸ್ ಮಾಡಲ್ಲ. ಜಾಸ್ತಿ ಹರಳುಪ್ಪನ್ನೇ ಯೂಸ್ ಮಾಡೋದು. ನನಗೆ ಅದು ಕಣ್ಣು ಗುರುತು ಗೊತ್ತಾಗುತ್ತೆ ಇಷ್ಟು ಹಾಕಬೇಕು ಅಂತ ಹೇಳಿ, ಹಾಗಾಗಿ ನಾನು ಹರಳುಪ್ಪನ್ನೇ ಯೂಸ್ ಮಾಡೋದು. ಈಗ ತುಂಬ ಚೆನ್ನಾಗಿ ಆಗಿದೆ. ಘಮ ಅಂತ ಮನೇಲೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಷ್ಟೊತ್ತಿಗೆ ಮಕ್ಕಳು ಕೂಡ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದರು. ಅಮ್ಮ ತುಂಬ ಘಮ ಅಂತಿದೆ ಅಂತ. ನಾನು ದೊಡ್ಡವಂಗಂತೂ ರೊಟ್ಟಿ ಮತ್ತು ಈ ಥರ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾನೆ. ಚಿಕ್ಕವನು ಸ್ವಲ್ಪ ರೊಟ್ಟಿನ ತಿನ್ನೋಕ್ಕೆ ಬೇಜಾರು ಮಾಡ್ತಾನೆ, ಆದರೂ ಸಾಫ್ಟಾಗಿ ಬೇಯಿಸ್ಕೊಟ್ರೆ ತಿಂತಾನೆ. ಈಗ ಫೈನಲಿ ಮುಗೀತು. ಲಿವರ್ ಗುಳ್ಕಾಯಿ ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾನು ಹಾಗೆ ಸ್ವಲ್ಪ ಬೇಯ್ತಾ ಇದ್ದಂಗೆ ಸ್ವಲ್ಪ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಮಾಡಿ ಇದನ್ನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಬೆಳಗ್ಗೆಯಿಂದ ಹೇಗೆಲ್ಲ ಇದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕನೂ ಕೂಡ ತಿಳಿಸಿ. ನಾನು ಮುಂದಿನ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಈ ಥರ ಇನ್ನೂ ಒಂದು ಚಂದ ವಿಡಿಯೋ ಜೊತೆ ಸಿಗ್ತೀನಿ. ಈ ಥರ ಒಂದು ಒಳ್ಳೊಳ್ಳೆ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ನಿಮಗೆ ಒಂದು ಸಪೋರ್ಟ್ ಮಾಡೋದ್ರಲ್ಲಾಗಿರ್ಬೋದು, ಯಾತ್ರಲ್ಲಾದರೂ ಆಗಿರ್ಬೋದು, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಇನ್ನೂ ಚಂದ ವಿಡಿಯೋಗಳನ್ನ ಕೊಡ್ತೀನಿ. ಬೇರೆ ಎಲ್ಲ ಥರ ವಿಡಿಯೋಗಳ್ನೂ ನಾನು ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಅಂತಲೂ ಕೇಳ್ಕೊತೀನಿ. ಹೀಗೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನೈಟ್ ಆಗೇ ಹೋಯಿತು. ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಖುಷಿಯಾಗಿ ನಗಿತಾ ಇರಿ ಅಂತ ಹೇಳ್ತಾ, ಇವಾಗ ಎಲ್ಲರೂ ಹುಷಾರು ತಪ್ತಾ ಇದ್ದಾರೆ, ಆದಷ್ಟು ಹುಷಾರಾಗಿರಿ, ಬಿಸಿನೀರೇ ಕುಡೀರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಹೇಳ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರಿಂಕ್ಸ್. ಎಲ್ರಿಗೂ ಕೂಡ ಲವ್ ಯು ಆಲ್ ಫ್ಯಾಮಿಲಿ.